ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೈಸೂರಿನ ಪಾರಂಪರಿಕ ಲ್ಯಾಂಡ್ ಸ್ಟೋನ್ ಕಟ್ಟಡದ ದುರವಸ್ಥೆ ಹೇಗಿದೆ ಎಂಬುದನ್ನು ನೋಡೋಣ ಬನ್ನಿರಿ. ತಾವೀಗ ನೋಡ್ತಾ ಇರತಕ್ಕಂತ ಕಟ್ಟಡ ಲ್ಯಾಂಡ್ ಸ್ಟೋನ್ ಕಟ್ಟಡ ಅಥವಾ ರಂಗೆ ಬಜಾರ್. ಇದನ್ನು 10ನೇ ಚಾಮರಾಜೇಂದ್ರ ಒಡೆಯರ್ ಅವರು 1892 ಇಸ್ವಿ ನವೆಂಬರ್ 10ನೇ ತಾರೀಕು ಈ ಲ್ಯಾಂಡ್ ಸ್ಟೋನ್ ಕಟ್ಟಡವನ್ನು ಉದ್ಘಾಟಿಸಿ ಲೋಕಾರ್ಪಣೆ ಮಾಡಿದರು. ಆಗಲೇ ತಿಳಿಸಿದಂತೆ ಬ್ರಿಟಿಷ್ ಅಧಿಕಾರಿ ಹೆನ್ರಿ ಪೆಟ್ಟಿ ಫಿಟ್ಜ್ಮಾರೈಸ್ ಅವರು ಭಾರತದ ವೈಸ್ರಾಯ್ ಹಾಗೂ ಗವರ್ನರ್ ಜನರಲ್ ಆಗಿದ್ದಾಗ ಮೈಸೂರಿಗೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಅವರ ಗೌರವಕ್ಕೆ ಮತ್ತು ನೆನಪಿಗೋಸ್ಕರವಾಗಿ ಈ ಕಟ್ಟಡವನ್ನು ನಿರ್ಮಿಸಿದರು. ಅವರಿಂದಲೇ ಈ ಕಟ್ಟಡ ಶಂಕುಸ್ಥಾಪನೆಯನ್ನು ಮಾಡಿಸಿದರು. ಈ ರಂಗೆ ಬಜಾರ್ ಅಥವಾ ಲ್ಯಾಂಡ್ ಸ್ಟೋನ್ ಬಜಾರ್ ಅನ್ನು ವಾಣಿಜ್ಯ ಹಾಗೂ ನಾಗರಿಕ ಸೇವೆಗಾಗಿ ಸಮರ್ಪಿಸಲ್ಪಟ್ಟಿತು. ಅಂದಿನಿಂದ ಹಂತ ಹಂತವಾಗಿ ವಾಣಿಜ್ಯ ಚಟುವಟಿಕೆಯು ಈ ಕಟ್ಟಡದಲ್ಲಿ ನಡೆಯುತ್ತಾ ಬಂದಿದೆ. ಹಲವಾರು ಜನರಿಗೆ ವ್ಯಾಪಾರ, ಉದ್ಯೋಗ, ವೃತ್ತಿ ಕೇಂದ್ರವಾಗಿ ಜೀವನ ನಿರ್ವಹಣೆಗೆ ಆದಾಯದ ಮೂಲವಾಗಿತ್ತು. ಈ ಲ್ಯಾಂಡ್ ಸ್ಟೋನ್ ಕಟ್ಟಡವು KR ಸರ್ಕಲ್ ಬಳಿ ಇದ್ದು ಮೈಸೂರಿಗೆ ಇದೊಂದು ಐತಿಹಾಸಿಕ ಕಟ್ಟಡವಾಗಿದ್ದು 120 ವರ್ಷ ಹಳೆಯದಾದ ವಾಣಿಜ್ಯ ವ್ಯವಹಾರದ ಕೇಂದ್ರವಾಗಿದೆ. ಇದು ಮೈಸೂರಿನ ಹೃದಯ ಭಾಗದಲ್ಲಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸರ್ಕಲ್ ಬಳಿ ಇದೆ. ಇದರ ಮೂಲ ಹೆಸರು ರಂಗೆ ಬಜಾರ್ ಎಂಬುದಾಗಿತ್ತು. ಈ ಕಟ್ಟಡವನ್ನು 10ನೇ ಮಹಾರಾಜ ಚಾಮರಾಜೇಂದ್ರ ಒಡೆಯರ್ ಅವರು ಭಾರತದ ವೈಸ್ರಾಯ್ ಲಾರ್ಡ್ ಲ್ಯಾನ್ಸ್ಡೌನ್ ಮೈಸೂರಿಗೆ ಭೇಟಿ ನೀಡಿದ್ದಾಗ ಅವರ ನೆನಪಿಗಾಗಿ ಅವರ ಹೆಸರಿನಲ್ಲಿ ನಿರ್ಮಿಸಲಾಯಿತು. ಹೆನ್ರಿ ಪೆಟ್ಟಿ ಫಿಟ್ಜ್ಮಾರೈಸ್ ಎಂಬ ಬ್ರಿಟಿಷ್ ಅಧಿಕಾರಿ ಭಾರತದಲ್ಲಿ ವೈಸ್ರಾಯ್ ಆಗಿದ್ದರು ಮತ್ತು ಗವರ್ನರ್ ಜನರಲ್ ಕೂಡ ಆಗಿ ಭಾರತದಲ್ಲಿ ಇದ್ದರು. ಈ ಕಟ್ಟಡವನ್ನು ರಂಗೆ ಬಜಾರ್ ಅಥವಾ ಲ್ಯಾಂಡ್ ಸ್ಟೋನ್ ಬಜಾರ್ ಎಂಬುದಾಗಿ ಕರೆಯುತ್ತಾರೆ. ಈ ಕಟ್ಟಡವನ್ನು ಪ್ರತಿಷ್ಠಿತ ಯುರೋಪಿಯನ್ ಆರ್ಕಿಟೆಕ್ಚರ್ ವಿನ್ಯಾಸದಲ್ಲಿ ನಿರ್ಮಿಸಲಾಗಿದೆ. ಇದು ಮೈಸೂರಿನ ಐತಿಹಾಸಿಕತೆಯನ್ನು, ಪರಂಪರೆಯನ್ನು, ವಿನ್ಯಾಸವನ್ನು ಸಾಂಸ್ಕೃತಿಕ ಹೆಗ್ಗುರುತಾಗಿಯೂ ಸಮಕಾಲೀನ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ಇದೆ. ಈ ಕಟ್ಟಡವನ್ನು ನಿರ್ಮಿಸಲು ಮರದ ದಿಮ್ಮಿಗಳು, ಕಬ್ಬಿಣದ ರಾಡ್ಗಳು ಮತ್ತು ಸುಣ್ಣದ ಗಾರೆಯನ್ನು ಬಳಸಲಾಗಿದ್ದು ತಾರಸಿಯನ್ನು ಮದ್ರಾಸ್ ಶೈಲಿಯಲ್ಲಿ ಒಟ್ಟು 200 ಕಬ್ಬಿಣದ ಗರ್ಡರ್ಗಳನ್ನ ಸಹಾಯದಿಂದ ನಿರ್ಮಿಸಲಾಗಿದೆ. ಈ ಕಟ್ಟಡದ ವಿನ್ಯಾಸ ಮೂಲತಃ 4 ಬ್ಲಾಕ್ಗಳನ್ನು ಹೊಂದಿದೆ. ಒಂದೊಂದು ಬ್ಲಾಕ್ಗಳು ಮೇಲಕ್ಕೆ ಹೋಗಲು ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ. ಕಟ್ಟಡದ ಮುಂದೆ ಕಂಬಗಳನ್ನು ನಿರ್ಮಿಸಿ ದುಂಡಾದ ಆರ್ಚ್ಗಳನ್ನು ನಿರ್ಮಾಣ ಮಾಡಲಾಗಿದ್ದು ನೋಡಲು ಆಕರ್ಷಕವಾಗಿದೆ. ಪಾರಂಪರಿಕ ಕಟ್ಟಡವಾಗಿ ಕಂಗೊಳಿಸುತ್ತದೆ. ಈ ಕಟ್ಟಡವನ್ನು ನೋಡಿದ ಪ್ರಸಿದ್ಧ ಕನ್ನಡದ ಕವಿ ಡಿ ಗುಂಡಪ್ಪ ಅವರು ಹೇಗೆ ಹೇಳಿದ್ದಾರೆಂದರೆ, ಇದೊಂದು ಶತಮಾನದ ಹಳೆಯ ಕಟ್ಟಡವಾಗಿದ್ದು ನಗರದಲ್ಲಿ ಆಭರಣ ಧರಿಸಿದ ಯುವತಿಯಂತೆ ಕಂಗೊಳಿಸುತ್ತದೆ ಎಂದಿದ್ದಾರೆ. ಈ ಕಟ್ಟಡದಲ್ಲಿ ದಶಕಗಳಿಂದ ಪುಸ್ತಕ ಪ್ರಕಾಶನ, ಪುಸ್ತಕ ಪ್ರಿಂಟಿಂಗ್ ಕಾರ್ಯಗಳು, ಪುಸ್ತಕದ ಸ್ಟೇಷನರಿ ಅಂಗಡಿಗಳು, ಟೈಪ್ರೈಟರ್ ಉದ್ಯಮಿಗಳು, ಫೋಟೋ ಫ್ರೇಮ್ ಅಂಗಡಿಗಳು ಇವೆ. ಇದಲ್ಲದೆ ಫಲಾಮೃತ, ತಂಪು ಪಾನೀಯ, ಐಸ್ ಕ್ರೀಮ್ ಅಂಗಡಿ, ಖಾದಿ ಬಟ್ಟೆ ಅಂಗಡಿ ಇದ್ದು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಗತ್ಯವಾಗಿ ಬೇಕಾದ ಖಾದಿ ಬಟ್ಟೆ ಅಂಗಡಿಯೂ ಇದ್ದು ಇಲ್ಲಿಗೆ ಮಹಾತ್ಮ ಗಾಂಧೀಜಿಯವರು ಸಹ ಭೇಟಿ ನೀಡಿದ್ದರೆಂಬ ಹೆಮ್ಮೆ ವಿಚಾರವಾಗಿದೆ. ಈ ರಂಗೆ ಬಜಾರ್ ಅಥವಾ ಲ್ಯಾಂಡ್ ಸ್ಟೋನ್ ಕಟ್ಟಡವನ್ನು ವಾಣಿಜ್ಯ ಹಾಗೂ ನಾಗರಿಕ ಸೇವೆಗಾಗಿ ಸಮರ್ಪಿಸಲ್ಪಟ್ಟಿದ್ದು ಅಂದಿನಿಂದ ಹಂತ ಹಂತವಾಗಿ ವಾಣಿಜ್ಯ ಚಟುವಟಿಕೆಯು ಈ ಕಟ್ಟಡದಲ್ಲಿ ನಡೆಯುತ್ತಾ ಬಂದಿದೆ. ಹಲವಾರು ಜನರಿಗೆ ವ್ಯಾಪಾರ, ಉದ್ಯೋಗ, ವೃತ್ತಿ ಕೇಂದ್ರವಾಗಿ ಜೀವನ ನಿರ್ವಹಣೆಗೆ ಆದಾಯದ ಮೂಲವಾಗಿತ್ತು. ಹೀಗಿರುವಲ್ಲಿ 2012ರ ವೇಳೆಗೆ ಈ ಕಟ್ಟಡಕ್ಕೆ 120 ವರ್ಷ ವಯಸ್ಸಾಗಿತ್ತು ಮತ್ತು ಸಂಬಂಧಿಸಿದ ಇಲಾಖೆಗಳಿಂದ ಕಾಲಕಾಲಕ್ಕೆ ಕಟ್ಟಡವನ್ನು ದುರಸ್ತಿ ಕಾರ್ಯ ನಡೆದೇ 2012ರಲ್ಲಿ ದಕ್ಷಿಣ ಮಧ್ಯ ಭಾಗದ ಕುಸಿದು ಹೋಯಿತು. ಇದರ ಕೆಳಗೆ ಕೆಲಸ ಮಾಡುತ್ತಿದ್ದವರು 4 ಜನ ಅವಶೇಷಗಳಡಿ ಸಿಲುಕಿ ಮರಣ ಹೊಂದಿದರು. ಆ ತಕ್ಷಣದಿಂದ ಕಟ್ಟಡದಲ್ಲಿದ್ದ ಎಲ್ಲರನ್ನು ತೆರವುಗೊಳಿಸಲಾಯಿತು.
ಬೀಗ ಹಾಕಲಾಯಿತು ಮತ್ತು 15 ಅಡಿ ದೂರಕ್ಕೆ ಬೇಲಿ ಹಾಕಿ ಯಾರೂ ಪ್ರವೇಶಿಸದಂತೆ ನಿರ್ಬಂಧ ವಿಧಿಸಲಾಯಿತು. ತದನಂತರ ದಿನಗಳಲ್ಲಿ ಈ ಕಟ್ಟಡವನ್ನು ಒಡೆದು ಹಾಕಿ ಹೊಸದಾಗಿ ನಿರ್ಮಿಸಬೇಕೆಂಬುದು ಕೆಲವರ ವಾದವಾಗಿತ್ತು. ಆದರೆ ಮತ್ತೆ ಕೆಲವರು ಇದು ಪಾರಂಪರಿಕವಾಗಿರತಕ್ಕಂಥ ಕಟ್ಟಡ ಇದ್ದ ಹಾಗೆಯೇ ದುರಸ್ತಿ ಮಾಡಿಸಿ ಉಳಿಸಿಕೊಳ್ಳಬೇಕೆಂದು ಚರ್ಚೆ ಮಾಡಿದರು. ಈ ಚರ್ಚೆ ತುಂಬ ಬಿರುಸಾಗಿಯೇ ನಡೆಯಿತು. ಕಡೆಗೆ ಸುಪ್ರೀಂ ಕೋರ್ಟ್ ಮಧ್ಯೆ ಪ್ರವೇಶಿಸಿ ರೂರ್ಕಿ ಮತ್ತು ಇನ್ಬ್ಲಾಕ್ ಶಿಫಾರಸಿನಂತೆ ಈ ಪಾರಂಪರಿಕ ಕಟ್ಟಡವನ್ನು ಹೇಗಿದೆಯೋ ಹಾಗೆಯೇ ಉಳಿಸಿಕೊಂಡು ವೈಜ್ಞಾನಿಕವಾಗಿ ಪುನರುಜ್ಜೀವನಗೊಳಿಸಿ ಕೆಡವದೆ ಉಳಿಸಿಕೊಳ್ಳಬೇಕೆಂಬುದು ತೀರ್ಪು ನೀಡಿತು. ಆದರೆ ಆಗಸ್ಟ್ 28, 2016ರಂದು ಇದೇ ಮಾದರಿಯ ನಿರ್ಮಾಣದ ದೇವರಾಜ ಮಾರ್ಕೆಟ್ ಪಶ್ಚಿಮ ಭಾಗ ಕಮಾನು ಕುಸಿದು ಬಿತ್ತು. ಇದರ ಪರಿಣಾಮವಾಗಿ ಲ್ಯಾಂಡ್ಸ್ಟೋನ್ ಕಟ್ಟಡದ ಪುನರುಜ್ಜೀವನ ಪ್ರಕ್ರಿಯೆ ತೆಗೆದುಕೊಂಡಿತು. ಆದ್ದರಿಂದ 120 ವರ್ಷಕ್ಕೂ ಹಳೆಯದಾದ ದೇವರಾಜ ಮಾರ್ಕೆಟ್ ಕಟ್ಟಡ ಲ್ಯಾಂಡ್ಸ್ಟೋನ್ ಕಟ್ಟಡ ಪುನರ್ನಿರ್ಮಾಣಕ್ಕೆ ಕಾಯಲಾಗುತ್ತದೆ. ಈ ಉದ್ದೇಶಕ್ಕೆ 135 ಕೋಟಿ ಹೂಡಿಕೆ ಮಾಡಬಹುದು ಎಂದು ಅಂದಾಜಿಸಲಾಗಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಕಾರ್ಯಯೋಜನೆ ಕೈಗೊಂಡಿಲ್ಲ. ಬೆಂಗಳೂರಿನ KR ಮಾರುಕಟ್ಟೆ ಕಟ್ಟಡ ಕೆಡವಿ 2 ಅಂತಸ್ತಿನ ಮಾರುಕಟ್ಟೆ ನಿರ್ಮಾಣವಾಗಿರುವುದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ. ಮೈಸೂರಿನಲ್ಲಿ ಯಾವಾಗ ಕಾರ್ಯ ಪ್ರಾರಂಭವಾಗುವುದೋ ಇವರಿಗೆ ಗೊತ್ತು. ಬಹುಶಃ ಇಚ್ಛಾಶಕ್ತಿ ಕೊರತೆ ಇದಕ್ಕೆ ಕಾರಣವಿರಬಹುದು. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಇಚ್ಛಾಶಕ್ತಿಯ ದೆಸೆಯಿಂದ ಮೈಸೂರಿನ ಪೊಲೀಸ್ ಕಮಿಷನರ್ ಕಟ್ಟಡ, ಜಿಲ್ಲಾಧಿಕಾರಿಗಳ ಕಟ್ಟಡ ಮತ್ತು ತಹಸೀಲ್ದಾರ್ ಕಟ್ಟಡ ತಲೆ ತಿಂತಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಇದೇ ರೀತಿ ಮೈಸೂರಿನ ಮಹಾರಾಣಿ ಕಾಲೇಜಿನ ಕಟ್ಟಡವನ್ನು ಪಡುವರಹಳ್ಳಿಯಲ್ಲಿ ದಿವಂಗತ ವಾಸುರವರ ಇಚ್ಛಾಶಕ್ತಿಯಿಂದ ಸರ್ಕಾರದಿಂದ ಅನುದಾನವನ್ನು ಮಂಜೂರು ಮಾಡಿಸಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿಯಾಗಿ ಮೈಸೂರಿನ ಜನಪ್ರತಿನಿಧಿಗಳು ಇಚ್ಛಾಶಕ್ತಿಯಿಂದ ಪ್ರಯತ್ನ ಮಾಡಿ ದೇಶವನ್ನು ಕಟ್ಟುವ ಕೆಲಸವನ್ನು ಮಾಡಬೇಕಾದ ಅತ್ಯಂತ ಅಗತ್ಯವಾಗಿದೆ. ಆದ ಕಾರಣದಿಂದ ಮೈಸೂರಿನಲ್ಲಿರತಕ್ಕಂಥ ಜನಪ್ರತಿನಿಧಿಗಳು ದಯಮಾಡಿ ಈ ಒಂದು ಮೈಸೂರನ್ನು ನಗರವನ್ನು ನಿರ್ಮಾಣ ಮಾಡೋ ಕೆಲಸಕ್ಕೆ ಕೈ ಹಾಕಬೇಕು. ನಗರವನ್ನು ಕಟ್ಟುವ, ದೇಶವನ್ನು ಕಟ್ಟುವ ಕಾರ್ಯದಲ್ಲಿ ಪ್ರಯತ್ನ ಮಾಡಬೇಕಾದದ್ದು ಅತ್ಯಂತ ಅವಶ್ಯಕವಾಗಿದೆ. ಲ್ಯಾಂಡ್ಸ್ಟೋನ್ ಕಟ್ಟಡ ಮತ್ತು ದೇವರಾಜ ಮಾರ್ಕೆಟ್ ಅನ್ನ ಮತ್ತೆ ಹೊಸದಾಗಿ ನಿರ್ಮಾಣ ಮಾಡೋಕ್ಕೋಸ್ಕರವಾಗಿ ಸರ್ಕಾರದ ಒಂದು ಗಮನಕ್ಕೆ ತಂದು ಅದರ ಒಂದು ಅಗತ್ಯತೆಯನ್ನು ಗಮನಗೊಂಡು ಸರ್ಕಾರದಿಂದ ಅನುದಾನವನ್ನು ಮಂಜೂರು ಮಾಡಿಸಿ ಈ ಒಂದು ಕಟ್ಟಡಕ್ಕೆ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕಾದ್ದು ಅತ್ಯಂತ ಅವಶ್ಯಕ. ಸುಮಾರು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿರತಕ್ಕಂಥ ಈ ಕೆಲಸ ಕಾರ್ಯಗಳು ಆದಲ್ಲಿ ಮೈಸೂರಿಗೆ ಸುಸಜ್ಜಿತ ವಾಣಿಜ್ಯ ಕೇಂದ್ರ ದೊರಕುತ್ತದೆ. ಮೈಸೂರಿನ ಒಂದು ಸೌಂದರ್ಯಕ್ಕೆ ತುಂಬ ಸಹಕಾರಿಯಾಗುತ್ತದೆ. ಆದ ಕಾರಣ ದಯಮಾಡಿ ಮೈಸೂರಿನ ಎಲ್ಲ ಜನಪ್ರತಿನಿಧಿಗಳು ಸರ್ಕಾರದ ಮೇಲೆ ಒತ್ತಡ ಹೇರಿ ತುಂಬ ಅಗತ್ಯವಾಗಿರ್ತಕ್ಕಂಥ ಕೆಲಸ ಇದಾಗಿದೆ ಅಂತ ಹೇಳಿ ಅನುದಾನವನ್ನು ಮಂಜೂರು ಮಾಡಿಸಿಕೊಂಡು ಕಟ್ಟಡ ಕೆಲಸವನ್ನು ಆದಷ್ಟು ಬೇಗ ಶೀಘ್ರವಾಗಿ ಕಟ್ಟಡ ಕೆಲಸವನ್ನು ಆರಂಭಿಸಿ ಕಟ್ಟಡವನ್ನು ಪೂರ್ಣಗೊಳಿಸುವಂತಹ ಒಂದು ಅವಶ್ಯಕತೆ ಖಂಡಿತ ಎಲ್ರಿಗೂ ಇದೆ. ಈ ಲ್ಯಾಂಡ್ಸ್ಟೋನ್ ಕಟ್ಟಡ ಎಲ್ಲರ ರಾಜಕೀಯ ಅಧಿಕಾರಿಗಳ, ರಾಜಕೀಯ ಶಕ್ತಿಗಳ ಒಂದು ವೈಫಲ್ಯವನ್ನು ಎತ್ತಿ ತೋರಿಸ್ತಾ ಇದೆ. ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋಕ್ಕೆ 30 ವರ್ಷಗಳಾದರೂ ಕೂಡ ಯಾರಿಂದಲೂ ಸಾಧ್ಯವಾಗಿಲ್ಲ. ಆದರೆ ಮೈಸೂರಿನಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಜನರು ಕೂಡ ಒಂದೊಂದು ವಾದಗಳನ್ನು ಮಂಡಿಸ್ತಾ ಇದ್ದಾರೆ. ಪಾರಂಪರಿಕ ಕಟ್ಟಡ ಉಳಿಸ್ಕೋಬೇಕು ಅಂತ ಒಬ್ರು ಹೇಳ್ತಾರೆ. ಪಾರಂಪರಿಕ ಕಟ್ಟಡ ತುಂಬ ಶಿಥಿಲವಾಗಿದೆ, ಅದನ್ನು ಕೆಡವಿ ಹೊಸ ಕಟ್ಟಡ ಕಟ್ಟಬೇಕು ಅಂತ ಒಬ್ಬರು ಮಾತಾಡ್ತಾರೆ. ಇಲ್ಲಿ ಮೈಸೂರಿನಲ್ಲಿ ಇದೇ ರೀತಿಯ ಗೊಂದಲಗಳು ಇರ್ತಾ ಇರತಕ್ಕಂಥದ್ರಿಂದ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದೇ ಎಲ್ಲರಿಗೂ ಕೂಡ ಯಕ್ಷ ಪ್ರಶ್ನೆ ಆಗಿದೆ. ಆದ ಕಾರಣದಿಂದ ಜನರ ಸೇವೆಗಾಗಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕು. ಸಾವಿರಾರು ಜನರು ಈ ಒಂದು ಕಟ್ಟಡದಲ್ಲಿ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇದ್ರು. ಆ ಕಟ್ಟಡ ಶಿಥಿಲವಾಗಿದ್ದರಿಂದ ಎಲ್ಲರನ್ನು ಖಾಲಿ ಮಾಡ್ತೀವಿ. ಅದೇ ಕಟ್ಟಡದ ಮುಂಭಾಗದಲ್ಲಿ ಚಿಕ್ಕದಾದ ಒಂದು ಅಂಗಡಿಗಳನ್ನ ನಗರ ಪಾಲಿಕೆಯಿಂದ ಹಾಕೊಟ್ಟಿದ್ದಾರೆ. ಆದ್ರೂ ಕೂಡ ತುಂಬಾ ಇಕ್ಕಟ್ಟಾಗಿರೋ ಸ್ಥಳದಲ್ಲಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇದ್ದಾರೆ. ವಿಶಾಲವಾದ ಜಾಗ ಬೇಕು. ಟೈಪಿಸ್ಟ್ಗಳು, TDP ಅವರು, ಸ್ಟೇಷನರೀಸ್ ಅವರು, ಟೈಲರ್ಗಳು, ಖಾದಿ ಅಂಗಡಿಯವರು, ಹೇರ್ ಕಟಿಂಗ್ ಸೆಲೂನ್ ಅವರು ಎಲ್ಲ ರೀತಿಯ ವ್ಯಾಪಾರಸ್ಥರಲ್ಲಿ ವ್ಯಾಪಾರ ಮಾಡ್ತಾರೆ.
ಬಹಳ ಇಕ್ಕಟ್ಟಾಗಿರ್ತಕ್ಕಂಥ ಜಾಗದಲ್ಲಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ. ಪ್ರತಿನಿತ್ಯ ಸಾವಿರಾರು ಜನರು ಬಂದು ಅವರ ಕೆಲಸ ಕಾರ್ಯಗಳನ್ನ ಬಂದು ಇಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಆದ ಕಾರಣದಿಂದ ಇಂಥ ಒಂದು ಸ್ಥಳದಲ್ಲಿ ಪ್ರೇಕ್ಷಕರು ಅಂದ್ರೆ ಹೊರ ದೇಶದಿಂದ ಬಂದಿರತಕ್ಕಂಥ ಪ್ರವಾಸಿಗರು ಈ ಕಟ್ಟಡವನ್ನು ನೋಡಿದ್ರೆ ಖಂಡಿತವಾಗಿ ನಗುತ್ತಾರೆ. ಯಾಕಂದ್ರೆ ಇಂಥ ವಿಶಾಲವಾಗಿರ್ತಕ್ಕಂಥ ಪಾಳೆ ಬಿದ್ದಿರತಕ್ಕಂಥ ಪಾರಂಪರಿಕ ನಗರಿ, ಸಾಂಸ್ಕೃತಿಕ ನಗರಿ ಎಂಬ ಮೈಸೂರಿಗೆ ಹೆಸರು ಬಂದಿದೆ. ಅದರ ಅರಮನೆ ಹಿಂಭಾಗದಲ್ಲೇ ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ನಿಂತಿರ್ತಕ್ಕಂಥ ಕಟ್ಟಡವನ್ನು ನೋಡಿದ್ರೆ ತುಂಬಾ ಆಶ್ಚರ್ಯ ಪಡ್ತಾರೆ. ಈಗೂ ಉಂಟೆ ಎಂಬುದಾಗಿ ಪ್ರಶ್ನೆಗಳು ಹೇಳ್ತವೆ. ಆದ ಕಾರಣದಿಂದ ಎಲ್ಲ ಮೈಸೂರಿನ ಎಲ್ಲ ಬುದ್ಧಿಜೀವಿಗಳು ಒಟ್ಟಾಗಬೇಕು. ಅವರ ವಿತಂಡವಾದವನ್ನ ಬದಿಗಿಟ್ಟು ಈ ಕಟ್ಟಡ ನಿರ್ಮಾಣಕ್ಕೆ ಕೈ ಜೋಡಿಸಬೇಕು. ಎಲ್ಲ ರಾಜಕೀಯ ನಾಯಕರುಗಳು ಕೂಡ, ಹಿರಿಯ ನಾಗರಿಕರು ಕೂಡ, ಬುದ್ಧಿಜೀವಿಗಳು ಕೂಡ ಎಲ್ಲರೂ ಸೇರ್ಕೊಂಡು ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಒಕ್ಕೂರರಿಂದ ಕಟ್ಟಡವನ್ನ ಪುನರ್ ನಿರ್ಮಾಣ ಮಾಡಬೇಕು. ಯಾಕಂದ್ರೆ ಇದು ಹಳೆ ಕಾಲದ ಶೈಲಿಯಲ್ಲಿ ಕಟ್ಟಿರ್ತಕ್ಕಂಥ ಕಟ್ಟಡ, ಸುಣ್ಣದ ಕಾರ್ಯದಲ್ಲಿ ಕಟ್ಟಿರ್ತಕ್ಕಂಥ ಕಟ್ಟಡದಾದ್ರಿಂದ ಆದಷ್ಟು ಇದು ಶಿಥಿಲವಾಗಿರ್ತಕ್ಕಂಥದ್ದು, ಆದಷ್ಟು ಭದ್ರ ಇಲ್ಲದೆ ಆದ ಕಾರಣದಿಂದ ಇದೇ ಶೈಲಿಯಲ್ಲಿ, ಇದೇ ರೀತಿಯ ಸಂಸ್ಕೃತಿಯಲ್ಲಿ, ಇದೇ ರೀತಿಯ ವಾಸ್ತುಶಿಲ್ಪ ಶೈಲಿಯಲ್ಲಿ ಹೊಸದಾಗಿ ಕಾಂಕ್ರೀಟ್ ಕಟ್ಟಡವನ್ನು ಕಟ್ಟಬೇಕು. ಕಟ್ಟಿ ಅದರ ಸಂಸ್ಕೃತಿಯನ್ನು ಉಳಿಸ್ಕೋಬೇಕು, ಅದರ ಸಂಪ್ರದಾಯವನ್ನು ಉಳಿಸ್ಕೊಳ್ಬೇಕು. ಅದೇ ರೀತಿಯಾಗಿ ಎಲ್ಲರೂ ಕೂಡ ಒಕ್ಕೂರರಿಂದ ಸರ್ಕಾರಕ್ಕೆ ಒತ್ತಡವನ್ನು ಹಾಕಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟು ಈ ಮತ್ತೆ ಕಟ್ಟಡವನ್ನು ಕಟ್ಟಬೇಕು ಎಂಬುದಾಗಿ ಈ ಮೂಲಕವಾಗಿ ಎಲ್ಲರೂ ಕೂಡ ಕರೆ ಕೊಡ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಕೂಡ ಈ ಮೈಸೂರನ್ನ ಕಟ್ಟುವ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕು. ಈ ಒಂದು ವಿಡಿಯೋವನ್ನು ಯಾರ್ಯಾರು ನೋಡ್ತಾ ಇದ್ದಾರೋ ಎಲ್ಲರೂ ಕೂಡ ದಯಮಾಡಿ ಈ ಲ್ಯಾಂಡ್ ಟೋನ್ ಕಟ್ಟಡವನ್ನು ಮತ್ತೆ ಪುನರುಜ್ಜೀವನಗೊಳಿಸಿ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸುತ್ತಲಿರತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯವರ ಸರ್ಕಲ್ ಪಕ್ಕದಲ್ಲಿ ಇರತಕ್ಕಂಥ ನಾಲ್ವಡಿ ಕೃಷ್ಣರಾಜವರು ಇವತ್ತು ಬದುಕಿದ್ರೆ ಈ ಕಟ್ಟಡ ನೋಡಿ ಮಮ್ಮಲ ಬರಗ್ತಾ ಇದ್ರು. ಒಂದು ರಾಜಕೀಯ ಒತ್ತಡ, ರಾಜಕೀಯ ಒಂದು ಶಕ್ತಿ ಏನು ನಿಸ್ಪ್ರಯೋಜಕವಾಗಿದೆಯಲ್ಲ, ಏನು ಕೆಲಸ ಮಾಡಕ್ ಆಗ್ತಿಲ್ವಲ್ಲ. ಆದ ಕಾರಣದಿಂದ ಬೆಂಗಳೂರಂತ KR ಮಾರ್ಕೆಟ್ ಕಟ್ಟಿದ್ದಾರೆ. ಮೈಸೂರಿಗೆ ತಾಲೂಕು ಆಫೀಸ್ಗೆ ಹೊಸ ಕಟ್ಟಡ ಬಂದಿದೆ, DC ಆಫೀಸ್ಗೆ ಹೊಸ ಕಟ್ಟಡ ಬಂದಿದೆ, ಪೊಲೀಸ್ ಕಮಿಷನರ್ ಆಫೀಸ್ಗೆ ಹೊಸ ಕಟ್ಟಡ ಬಂದಿದೆ, ಮೈಸೂರು ಮಹಾರಾಣಿ ಕಾಲೇಜಿಗೆ ಹೊಸ ಕಟ್ಟಡ ಬಂದಿದೆ. ಆದರೆ ಈ ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ಯಾಕೆ ಇನ್ನೂ ಶಿಥಿಲವಾಗಿ ನಿಂತಿದೆ ಎಂಬುದೇ ತುಂಬ ಯಕ್ಷ ಪ್ರಶ್ನೆ ಆಗಿದೆ. ಆದ ಕಾರಣದಿಂದ ಮೈಸೂರಿನ ಎಲ್ಲ ಬುದ್ಧಿಜೀವಿಗಳು, ಎಲ್ಲ ರಾಜಕೀಯ ನಾಯಕರು, ಎಲ್ಲ ನಾಗರಿಕರು ಈ ಒಂದು ಲ್ಯಾಂಡ್ ಸ್ಟೋನ್ ಕಟ್ಟಡವನ್ನ ಕೆಡವಿ ಹೊಸ ಕಟ್ಟಡವನ್ನ ಅದೇ ಪರಂಪರೆಯಲ್ಲಿ ಕಟ್ಟೋದಕ್ಕೆ ಸರ್ಕಾರವನ್ನು ಒತ್ತಾಯ ಮಾಡಬೇಕು. ಆದ ಕಾರಣದಿಂದ ಎಲ್ಲರೂ ಕೂಡ ಸರ್ಕಾರಕ್ಕೆ ಒಕ್ಕೂರರಿಂದ ಒಮ್ಮತದಿಂದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಈ ಮೂಲಕವಾಗಿ ತಮ್ಮನ್ನು ಕಳಕಳಿಯಿಂದ ವಿನಂತಿ ಮಾಡಿಕೊಡ್ತೀನಿ. ಈ ಒಂದು ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಈ ಒಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ.